ಹೊಸ ದಿನ ಹೊಸ ಲಾಗ್. ಇನ್ನೇನು ಈ ವರ್ಷ ಕೊನೆ ಆಯ್ತಾ ಬಂತು. ಅದಕ್ಕೆ ಫ್ಯಾಮಿಲಿ ಜೊತೆ ಒಂದು ಶಾರ್ಟ್ ಟ್ರಿಪ್. ಬನ್ನಿ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ. ಅಪ್ಪ ಚಿಕ್ಕಮಂಗ್ಳೂರ್ನಲ್ಲಿ ಇರೋ ಸ್ವಾಮಿ ದತ್ತ ಪೀಠಕ್ಕೆ ಹೋಗೋಣ ಅಂದ್ರು. ಅದಕ್ಕೆ ಆನ್ ದಿ ವೇ ಇರೋ ಟೆಂಪಲ್ಗೂ ಕೂಡ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಎಲ್ಲರೂ ರೆಡಿ ಆಗಿ ಲಾಂಗ್ ಡ್ರೈವ್ಗೆ ಹೊರಟು. ಮೊದಲು ನಾವು ಆನ್ ದಿ ವೇ ಇರೋ ಯಡಿಯೂರ್ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಬಂದ್ವಿ. ಸೋಮವಾರ ಬೇರೆ ಜನ ಜಾಸ್ತಿ ಇರ್ತಾರೆ ಅನ್ಕೊಂಡು, ಆದ್ರೆ ನೋ ಕ್ಯೂ ಅಂಡ್ ಲೆಸ್ ಜನ. ಪಟಪಟ ಅಂತ ದರ್ಶನ ಆಯ್ತು. ಹಾಗೆ ಯಾರೋ ರಥನ ಹೇಳಿಸ್ತಿದ್ರು. ನಾವು ಕೂಡ ಅದನ್ನ ನೋಡಿ ಅಲ್ಲಿಂದ ಚಿಕ್ಕಮಂಗ್ಳೂರ್ ಕಡೆ ಹೊರಟು. ಬೆಳಗ್ಗೆ ಬೇಗ ಎದ್ದಿದ್ರಿಂದ ಹೊಟ್ಟೆ ಹೆವಿ ಹಸಿತಿತ್ತು. ಸೊ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಟಿಫನ್ ಮಾಡಿ ಕಾಫಿ ಟೀ ಕುಡಿಲಿಲ್ಲ ಅಂದ್ರೆ ಹೇಗೆ, ಕಾಫಿ ಟೀ ಕೂಡ ಆಯ್ತು. ಫೈನಲಿ ಚಿಕ್ಕಮಗಳೂರಿಗೆ ರೀಚ್ ಆದ್ವಿ. ಅಲ್ಲಿ ನಾವು ಫಸ್ಟ್ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ದತ್ತಪೀಠಗೆ ಹೋದ್ವಿ. ಅದನ್ನ ಹಿಂದೂ ಮತ್ತೆ ಮುಸ್ಲಿಮರು ಪೂಜಿಸ್ತಾರೆ. ಇಲ್ಲಿ ಹಿಂದೂಗಳು ಗುರು ದತ್ತಾತ್ರೇಯ ಸ್ವಾಮಿ ತಪಸ್ಸು ಮಾಡಿದ ಸ್ಥಳ ಎಂದು ನಂಬ್ತಾರೆ. ಮತ್ತೆ ಈ ಸ್ಥಳನ ದಕ್ಷಿಣ ಭಾರತದ ಅಯೋಧ್ಯೆ ಎಂದು ಕರೆಯುತ್ತಾರೆ. ಅಲ್ಲೇ ನಿಯರ್ ಬೈ ಅಲ್ಲಿರೋ ಮಾಣಿಕ್ಯದರ ಫಾಲ್ಸ್ ಗೆ ಬಂದ್ವಿ. ಇಲ್ಲಿ ನೋಡಿ ರೈನ್ಬೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಕ್ಕನ ಮಕ್ಕಳು ಇಲ್ಲಿ ಆಟ ಆಡ್ತೀವಿ ಅಂದ್ರು. ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೊರಟ್ವಿ. ರಿಟರ್ನ್ ಬರುವಾಗ ತುಂಬಾನೇ ಟ್ರಾಫಿಕ್ ಆಗಿತ್ತು. ಅದೇ ಗ್ಯಾಪ್ ಅಲ್ಲಿ ನಾನು ಮತ್ತೆ ಖುಷಿ ನಮ್ಮನ್ನ ಹಳ್ಳ ಫಾಲ್ಸ್ ಗೆ ಬಂದ್ವಿ. ಅಷ್ಟರಲ್ಲಿ ಟ್ರಾಫಿಕ್ ಕೂಡ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನಾವು ದೇವರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಬ್ಯಾಡ್ ಲಕ್ ಟೆಂಪಲ್ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದಾನೆ ಕೈ ಮುಗ್ದು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾದ್ಮೇಲೆ ಒಂದು ಲಂಚ್ ಬ್ರೇಕ್ ತಗೊಂಡು ಊಟ ಮಾಡಿ ಕಲತ್ಗಿರಿಗೆ ಬಂದ್ವಿ. ನಾವು ಹೋಗಿ ಟೈಮ್ಗೆ ಕರೆಕ್ಟ್ ಆಗಿ ಅಭಿಷೇಕ ಮಾಡ್ತಿದ್ರು. ಅದನ್ನ ನೋಡಿ ದೇವರ ದರ್ಶನ ಮಾಡ್ಕೊಂಡು ಆಲ್ಮೋಸ್ಟ್ ಮುಸ್ಸಂಜೆ ಆಗಿತ್ತು. ಸರಿ ಸನ್ಸೆಟ್ ನೋಡೋಣ ಅಂತ ಕೆಮ್ಮನ್ಗುಂಡಿಗೆ ಬಂದ್ವಿ. ಆದ್ರೆ ಸನ್ಸೆಟ್ ಇಲ್ಲ, ಏನು ಇಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಗ್ರೀನರಿ ಆಗಿತ್ತು. ಬಟ್ ಈ ಸರಿ ಅಷ್ಟೊಂದು ಗ್ರೀನರಿ ಇರ್ಲಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಚಿಕ್ಕಮಂಗ್ಳೂರ್ಗೆ ಬಂದು ಕಾಫಿ ಕುಡಿಲಿಲ್ಲ ಅಂದ್ರೆ ಹೇಗೆ ಹೇಳಿ. ಕಾಫಿ ಕುಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಹೊರಟ್ವಿ. ಸಿಗುವ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್.